ಈ ಸರ್ಕಾರದ ಉದ್ದೇಶ ಜನಗಣತಿ ಮಾಡಿದ್ದು ಅಥವಾ ಈಗ ಸೆನ್ಸಸ್ ಮಾಡಿದ್ರಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಎಲ್ಲೂ ಕೂಡ ಜಾತಿ ಆಧಾರಿತವಾಗಿ ನಾವು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಪ್ರತಿಪಾದನೆ ಮಾಡ್ತಾರೆ. ಏನು ಹೇಳ್ತಾರೆ? ಆಯಿತು, ಆರ್ಥಿಕವಾಗಿ ಯಾರು ಬೆಳೆದಿದ್ದಾರೆ ಅದು ತೋರಿಸ್ಬೇಕಲ್ಲ ಅವರು. ಯಾವ ಜನಾಂಗ ಬೆಳೆದಿದೆ ಆರ್ಥಿಕವಾಗಿ? ಇವಾಗ ಆರ್ಥಿಕವಾಗಿ ಬೆಳೆದಿದ್ರೆ ಮಾತ್ರ ನಿಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತೀರಾ, ನಿಮ್ಮ ಮನೇಲಿ ಟಿ ವಿ ಇದೆ ಅಂತೀರಾ, ನಿಮ್ಮ ಮನೇಲಿ ಒಂದು ಗಾಡಿ ವೆಹಿಕಲ್ ಕಾರ್ ಇದೆ ಅಥವಾ ಸ್ಕೂಟ್ರ್ ಇದೆ ಅಂತೀರಾ. ಇವಾಗ ಅವ್ರು ಆರ್ಥಿಕವಾಗಿ ಬೆಳೆದ್ಬಿಟ್ರು ಅಂತ ಅರ್ಥನಾ? ಇಲ್ಲ ಏನಾದರೂ 100 ಕೋಟಿ ನಮ್ಮದು ಈಗ ಚಿತ್ರದುರ್ಗದ ಪಪ್ಪಿಯವ್ರು ಸಂಪಾದನೆ ಮಾಡೋರಲ್ಲ, ಆ ಥರ ಸಂಪಾದನೆ ಮಾಡಿರೋರು ಆರ್ಥಿಕವಾಗಿ ಚೆನ್ನಾಗಿ ಬೆಳೆದವ್ರ? ಯಾರು ಬೆಳೆದವ್ರೆ? ಬೆಳೆದಿರೋ ಯಾರು? ಇವಾಗ ಗಣಿದೊರೆಗಳು ಬೆಳೆದವ್ರೆ, ಬಳ್ಳಾರಿ ಗಣಿದೊರೆಗಳು ಬೆಳೆದವ್ರೆ. ಅವ್ರು ಬಿಟ್ಟು ಇನ್ಯಾರು ಬೆಳೆದವ್ರೆ? ಸಮಾಜ ಸೇವೆ ಸೇರಿದಂತೆ ತಾವು ರಾಜಕೀಯ ಕೂಡ ತಾವು ಒಂದು ಪಕ್ಷದ ಪ್ರತಿನಿಧಿ ಅಂತ ಹೇಳಿದ್ರಿ ಸರ್. ನಾನು ಆಗಿದ್ದೀನಿ, ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದೀನಿ. ಗುರುತಿಸಿ BS ಯಡಿಯೂರಪ್ಪನವರು ನಮಗೆ ಅಮರಶಿಲ್ಪಿ ಜಕಣಾಚಾರ್ಯದೊಂದು ಸಂಸ್ಕರಣ ಒಂದು ಕೇಳಿದಾಗ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದು ಸರ್ಕಾರದಿಂದನೇ ಮಾಡ್ತಾರೆ. ಅದಕ್ಕೂ ಅಷ್ಟೇ 5 ರೂಪಾಯಿ 10 ರೂಪಾಯಿ ಏನೋ ಒಂದು ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಾಂದರೆ ಇಲ್ಲಿ ನಾವು ಹೇಳೋದೇನೆಂದರೆ ಅಮರಶಿಲ್ಪಿ ಜಕಣಾಚಾರ್ಯ ದಿನ ಒಂದು 15 ಜನಕ್ಕೆ ಶಿಲ್ಪಿಗಳಿಗೆ ಸನ್ಮಾನ ಮಾಡಿ ಸರ್ಕಾರದ ವತಿಯಿಂದ ಅಂತೀವಿ. ಅವ್ರಿಗೊಂದು ಇವಾಗೇನು ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಕೊಡ್ತೀರಿ, ಆ ರೀತಿ ನಮ್ಮ ವಿಶ್ವಕರ್ಮ ಜನಾಂಗಕ್ಕೂ ಅಮರಶಿಲ್ಪಿ ಜಕಣಾಚಾರ್ಯ ನೆನಪಿನ ಕಾಣಿಕೆ ಅಂತೇಳಿ ಅವ್ರಿಗೂ ಏನೋ ಒಂದು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮಲ್ಲಿ ಬಜೆಟ್ ಇಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ಬಜೆಟ್ ಇಲ್ಲ ಅಂತಾರೆ. ಯಾವುದಾದ್ರೂ ಕೇಳಿ ಗ್ಯಾರಂಟಿ ಯೋಜನೆ ಯೂಸ್ ಮಾಡ್ತಾ ಇದ್ದಾರೆ ಹೊರತು ನಮ್ಗೆ ಯಾವುದೇ ಅನುಕೂಲಗಳು ಕೊಡ್ತಾ ಇಲ್ಲ. ಸೊ ಈ ಎಲ್ಲ ಸ್ಟ್ರಗಲ್ಗಳಿಗೆ, ಈ ಎಲ್ಲ ಏನು ನಿಮ್ಮ ಸಮುದಾಯದ ನಿರ್ಲಕ್ಷ್ಯಕ್ಕೆ ಕಾರಣ ಏನಂತ ಹೇಳ್ತೀರಾ? ನಮ್ಮ ಸಮುದಾಯಕ್ಕೆ ಕಾರಣ ಏನಂದರೆ ಬಡತನ. ನಮ್ಮದು ರಾಜಕೀಯದ ಗುರುತಿಸ್ಕೊಂಡಿಲ್ಲ, ನಮಗೆ ರಾಜಕೀಯದ ಮೀಸಲಾತಿ ಕೊಟ್ಟಿಲ್ಲ. ನಮಗೆ ಏನಂದರೆ ನಮಗೆ ನಾವು ಇವಾಗ ಕೇಳ್ತಾ ಇರೋದೇನೆಂದರೆ ಪರಿಶಿಷ್ಟ ಪಂಗಡದಲ್ಲಿ ಏನು ಅನುಕೂಲಗಳು ಕೊಡ್ತಾ ಇದ್ದೀರಿ, ಆ ಅನುಕೂಲಗಳನ್ನ ನಮ್ಮ ಜನಾಂಗ ಕೊಡಿ. ನೀವು ನಮಗೆ 2A ಇಟ್ಟಿದ್ದೀರಾ, 2% ಕೊಡ್ತೀರಿ ಮೀಸಲಾತಿ, 2% ಕೊಡ್ತೀರಿ. ಆ 2%ನ ಕುರುಬ ಜನಾಂಗ ಮತ್ತು ಈಡಿಗ ಜನಾಂಗ ಪುಣ್ಯ ಆತಂಬರು ಅವರು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷೌರಿಕರು ಏನೂ ಇಲ್ಲ ಪಾಪ, ಅವ್ರು ಇವಾಗೂ ಬಡತನದಲ್ಲಿದ್ದಾರೆ. ಮಡಿವಾಳರು ಅವರು ಬಡತನದಲ್ಲಿದ್ದಾರೆ, ಗೊಲ್ಲರು ಅವರು ಬಡತನದಲ್ಲಿದ್ದಾರೆ. ಕುರುಬರು ಚೆನ್ನಾಗಿದ್ದಾರೆ. ಅವ್ರಿಗೇನು ಸ್ವಲ್ಪ ಪಾಪ ಹಳ್ಳಿಗಳ ಕಡೆ ನಾವು ಕುರಿ ಸತ್ರ 8,000 ಕೊಡಿ 10,000 ಕೊಡಿ ಅಂತ ಸಿದ್ದರಾಮಯ್ಯವ್ರು ಮಾಡೋಲ್ಲ. ಈಗ ಒಂದು ಅನುಕೂಲದಲ್ಲಿ ಸಿದ್ದರಾಮಯ್ಯವರು ಅದನ್ನು ಶಿಫಾರಸು ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದಲ್ಲಿ ಕುರುಬ ಜನಾಂಗ ಈಡಿಗ ಜನಾಂಗ ಎರಡು ಬಿಟ್ಟರೆ ಭಾಗ್ಯಸ್ವಾಮಿ ಯಾರೂ ಚೆನ್ನಾಗಿಲ್ಲ. 108 ಜಾತಿಯಲ್ಲಿ ಯಾರೂ ಚೆನ್ನಾಗಿಲ್ಲ. ಜೊತೆಗೆ 108 ಜಾತಿನ ಇವರು ಸಮೀಕ್ಷೆ ಮಾಡಲಿಲ್ಲ. ಇವರು 108 ಜಾತಿನ ಸಮೀಕ್ಷೆ ಮಾಡಿಲ್ಲ. ತುಂಬ ಜನ ಕಮ್ಮಿ, 3,000 2,000 ಜಾತಿಗಳು ಇದೆ. ಇವಾಗ ಮೊನ್ನೆ ಹೋರಾಟ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲಿ. ಏನಕ್ಕೆ ಮಾಡಿದ್ರು? ನಿಮ್ಗೆ 6% ಕೊಟ್ಟರು ಮೀಸಲಾತಿಲಿ 1% ನಮಗೆ ಕೊಡಿ ಅಂದರು. ಅದೇ ರೀತಿ ನಮಗೂ ಮೀಸಲಾತಿ ಕೊಡಿ. ಇಲ್ಲ ಮೀಸಲಾತಿ ಕೊಡಲ್ವಾ, ನಮಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬಿಡ್ರಿ ನಮ್ಮನ್ನು. 7 ಜನ ಸೇರ್ಸೋಕ್ಕಾಗತ್ತೆ ಪರಿಶಿಷ್ಟ ಪಂಗಡಕ್ಕೆ ಅಂತ? ಸರ್, ಎಲ್ಲರನ್ನೂ ತಗೊಂಡೋಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಸೇರಿಸಿದ್ರೆ ಅಲ್ಲೇ 101 ಜಾತಿ ಇದೆ. ಅವರ ಎಡಬಲ ಸಮುದಾಯ ಸಮೀಕ್ಷೆ ಮಾಡಿ ಸ್ವಾಮಿ, ನೀವು ಹಂಗೆ ಸೇರ್ಸಕ್ಕೆ ಹೋಗಬೇಡಿ. ನಮ್ಮ ಬಡತನನ ನೀವು ಸಮೀಕ್ಷೆ ಮಾಡಿ, ಯಾವ್ಯಾವ ಜಾತಿ ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ ಅದೇ ರೀತಿ ವಿಶ್ವಕರ್ಮ ಜನಾಂಗನ ಸಮೀಕ್ಷೆ ಮಾಡಿ ಬಡತನ ಏನು ಇದ್ದವ್ರು ಕೊಡಿ ಸ್ವಾಮಿ, ಇಲ್ದವ್ರಿಗೇನು ನೀವು ಕೊಡೋಕೆ ಹೋಗಬೇಡಿ. ನಾವೇನು ಕೇಳ್ತಾ ಇದ್ದೀವಿ, ಪಂಗಡಕ್ಕೆ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ. ಅನುಕೂಲತೆಗಳೇನಿದೆ, 4 ಜನಕ್ಕೆ ಕೆಲಸ ಕೊಡ್ತೀರಾ ನೀವು. ಸರ್ಕಾರದ ಉದ್ಯೋಗ ಬಂದರೆ ಈಗ 2 ಜನಕ್ಕೆ ಕೊಡ್ತಾ ಇರೋದು 4 ಜನಕ್ಕೆ ಕೊಡ್ತಾ ಇದ್ದೀರಿ. ಆ 2 ಜನಕ್ಕೆ ಕೊಡ್ತಾ ಇರೋದು ಯಾರು ತಗೋತಾ ಇದ್ದಾರೆ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಂಶಸ್ಥರು ತಗೋತಾ ಇದ್ದಾರೆ. ನಾವೇನು ತಗೋತಾ ಇಲ್ಲ. ನಾವು ರಾಜಕೀಯ ಸ್ಥಾನಮಾನಕ್ಕೆ ಏನೂ ಇಲ್ಲ ನಮಗೆ. ನೀವು ರಾಜಕೀಯದಲ್ಲಾದರೂ ಸ್ಥಾನಮಾನ ಮೀಸಲಾತಿ ಕೊಡಿ. ಇವಾಗೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 57 ಜನ ಕೊಟ್ಟಿದ್ದೀರಿ. ಪ್ರತಿ ತಾಲೂಕಲ್ಲಿ ಅವರೇ ನಿಂತ್ಕೋಬೇಕು, ಅವರೇ ಗೆಲ್ಲಬೇಕು ಅಂತ ಏನು ಮಾಡಿದ್ದೀರಿ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗ ಜಾತಿಗೂ ಏನೋ ಒಬ್ಬೊಬ್ಬರು ಇಬ್ಬಿಬ್ಬರು ನಿಂತ್ಕೊಳ್ರಪ್ಪ ಒಂದೊಂದು ಸ್ಥಳಕ್ಕೆ, ನಾವು ಅದಕ್ಕೂ ಮೀಸಲಾತಿ ತನ್ನಿ ಅಂತ ಕೇಳ್ತಾ ಇರೋದು ನಾನು. ಈ ಜನ್ಮ ಇರೋವರೆಗೂ ನಾವು ನಮ್ಮ ಜನಾಂಗ, ಇನ್ನೊಂದು ಜನ್ಮ ಇರೋವರೆಗೂ ನಮ್ಮ ಜನಾಂಗ ರಾಜಕೀಯಕ್ಕೆ ಒಳಗಡೆ ಬರಬೇಕು ಅಂದರೆ ಒಂದು ಶ್ರೀಮಂತನಾಗಿರ್ಬೇಕು. ಅವನು ಶ್ರೀಮಂತನಾಗಕ್ಕಂತೂ ನಮ್ಮಲ್ಲಿ ಬರಲ್ಲ. ಶ್ರೀಮಂತ ಆಗೋದು ನಾವು ಇನ್ನೂ ಕಲ್ತಿಲ್ಲ. ಯಾರೋ ಒಬ್ಬರೇ ಇಬ್ಬರು ಶ್ರೀಮಂತರಾಗವ್ರೆ, ಇನ್ನು ಬಾಕಿಯೆಲ್ಲ ಬಡತನದಲ್ಲೇ ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಅವರೆಲ್ಲ ಬರಬೇಕು ಮೇಲಕ್ಕೆ ಅಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನ ಕೊಡಬೇಕು. ರಾಜಕೀಯ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದ್ರೆ ನೀವು ನಮಗೆ ಮೀಸಲಾತಿ ಕೊಡಬೇಕು. ಅದರಲ್ಲಿ ಇವ್ರಿಗೆ ಹೆಂಗೆ ಕೊಟ್ಟಿದ್ದೀರಿ, ಆನೇಕಲ್ಲಲ್ಲಿ ನಿಂತ್ಕೊಳ್ರಪ್ಪ, ಚಾಮರಾಜನಗರದಲ್ಲಿ ನಿಂತ್ಕೊಳ್ರಪ್ಪ ಅಂತ ನೀವು ಕೊಟ್ಟಿದ್ದೀರಿ. ಹೆಂಗೆ ಚಿತ್ರದುರ್ಗ ನಿಂತ್ಕೊಳ್ಳಿಯಪ್ಪ ಅಂತ ಹೆಂಗೆ ಕೊಟ್ಟಿದ್ದೀರಿ, ಹಂಗೆ ಕೊಡಿ. MP ಗೆ 1 ಸೀಟ್ ಕೊಡಿ, MLA ಗೆ 2 ಸೀಟ್ ಕೊಡಿ, ನಗರಸಭೆಗೆ ಒಂದು 3 ಸೀಟ್ ಕೊಡಿ. ಹಂಗೆ ಮಾಡಿ ನಾವು ಚೆನ್ನಾಗಿ ಆಗ್ತೀವಿ. ನಾವು ನಮ್ಮ ರಾಜಕೀಯದಲ್ಲಿ ನೀವು ಅಮರಶಿಲ್ಪಿ ಜಕಣಾಚಾರ್ಯದ ಸಂಸ್ಕರಣ ಮಾಡಿದ್ರೆ ನಾವೇನು ಉದ್ಧಾರ ಆಗಲ್ಲ. ನಾವೇನು ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಿಬಿಟ್ರೆ ನಾವೇನು ಬೆಳೆದು ಬಿಡಲ್ಲ. ಸರ್ಕಾರದ ಸವಲತ್ತುಗಳೇನಿದೆ
ಹೋಗಲಿ ನಮ್ಮ ಸ್ವಾಮೀಜಿಗಳಿಗೆ ಒಂದು 2 ಎಕರೆ ಜಮೀನು ಕೊಡಿ, ಮಠಾಧೀಶ 64 ಜನ ಅವರಿದೆ, ಅದು ಕೊಡ್ತಾ ಇಲ್ಲ. ನಮ್ಮ ಮಠಗಳಿಗೆ ಏನಾದರೂ ಅನುದಾನಗಳು ಕೊಡಿ ಅಂದರೆ ಅದಕ್ಕೂ ಕೊಡ್ತಾ ಇಲ್ಲ. ಯಡಿಯೂರಪ್ಪನವ್ರು ಬರ್ತಾರೆ, ಲಿಂಗಾಯತ ಸಮಾಜಕ್ಕೆ ಅನುದಾನಗಳು ಕೊಡ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಬರ್ತಾರೆ, ಅವರು ಕಾಗಿನೆಲೆ ಅವ್ರ ಮಟ್ಟಕ್ಕೆ ಕೊಡ್ತಾರೆ. ಎಲ್ಲರೂ ಅವ್ರವ್ರ ಮಟ್ಟಕ್ಕೆ. ಇವಾಗ ನೋಡಿ, ಒಕ್ಕಲಿಗರಲ್ಲಿ ಭಾಳಷ್ಟು ಜನ ಮಂತ್ರಿಗಳಿದ್ದಾರೆ, ಭಾಳಷ್ಟು ಜನ MLAಗಳಿದ್ದಾರೆ. BJS ಅಭಿವೃದ್ಧಿ ಆಗ್ತಾಯಿದೆ, ಒಕ್ಕಲಿಗರ ಸಂಘ ಅಭಿವೃದ್ಧಿ ಆಗ್ತಾಯಿದೆ. ಯಾರಿಂದ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರು ರಾಜಕೀಯ ಸ್ಥಾನಮಾನದಲ್ಲಿದ್ದಾರೆ. ಅವರು ಏನು ಹೇಳ್ತಾರೋ ಅದನ್ನು ಅವ್ರು ಕೊಡಬೇಕು. IAS ಆಫೀಸರ್ಗಳು ನಮ್ಮಲ್ಲಿರೋದು ಇಬ್ಬರೇ. ಒಬ್ಬರು ಬಂದು IAS ಪ್ರಭಾಕರ್ ಅಂತ ಒಬ್ರು ಇದ್ದಾರೆ, ಇನ್ನೊಬ್ಬರು ಶ್ರೀನಿವಾಸಾಚಾರ್ಯ ಅಂತ ಒಬ್ಬರು ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಇಲ್ಲ ರಿಟೈರ್ಡ್ ಆಗೋದ್ರು. 3 ಜನ ಇದ್ದರು, 3 ಜನ ರಿಟೈರ್ಡ್ ಆಗೋದ್ರು IAS ಆಫೀಸರ್ಸ್ಗಳು. ಮತ್ತು ನಮ್ಮಲ್ಲಿ IAS ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆ ಬೆಳಿಬೇಕು. ನಮ್ಮ ಶಿಕ್ಷಣ ಸಂಸ್ಥೆ ಅಂಥದ್ದು ಯಾವುದೂ ಇಲ್ಲ. ಹೈಯರ್ ಎಜುಕೇಷನ್ ಆದರೆ ಮಾತ್ರ ನಮ್ಮಲ್ಲಿ ರಾಜಕೀಯಕ್ಕಿನ್ನ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು. ನಮ್ಮವರು ಶಿಕ್ಷಣದಲ್ಲಿ ಅಭಿವೃದ್ಧಿ ಆದರೆ ಅವ್ರು ನಿಜವಾಗಿ ಭಾಳ ದೊಡ್ಡ ಸ್ಥಾನಕ್ಕೆ ಬರ್ತಾರೆ. ಶಿಕ್ಷಣ ಅಭಿವೃದ್ಧಿ ಮಾಡಲಿಕ್ಕಾದರೂ ನಮ್ಮ ಮಠಾಧೀಶರಿಗೆ ಅನುಕೂಲ ಕೊಡಬೇಕಲ್ಲ ಸರ್ಕಾರ. ಇವಾಗ ಅವ್ರದ್ದು BJS ಅಲ್ಲಿ ಹೆಂಗೆ ಅಭಿವೃದ್ಧಿ ಆಗಿದ್ದಾರೆ, ಅವರು ಯಾವ JSS ಹೆಂಗೆ ಅಭಿವೃದ್ಧಿ ಆಗಿದೆ, ಇವೆಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳು ಹೆಂಗೆ ಅಭಿವೃದ್ಧಿ ಆಗಿದ್ದಾರೆ, ಇವರೆಲ್ಲ ಮಠಾಧೀಶರು ಮಠ ಕಟ್ಟಿ ಮಠದಿಂದ ಶಿಕ್ಷಣ ಕೊಟ್ಟ ಮೇಲೇ ಆ ಜಾತಿ ಅಭಿವೃದ್ಧಿ ಆಗಿರೋದು. ಬಟ್ ಸರ್ಕಾರದ ಅನುದಾನ ಕೊಟ್ಟ ಮೇಲೆ ಅಭಿವೃದ್ಧಿ ಆಗಿಲ್ಲ. ನಿಮ್ಗೆ ನೆನಪಿರಲಿ, ಸಮುದಾಯದ ಎಲ್ಲರೂ ಸೇರಿ ಒಂದು ಯೂನಿಟ್ ಮಾಡಿ ಮಾಡಿ ಕೊಡಿ ಸ್ವಾಮಿ. ಸಮುದಾಯದಲ್ಲಿ ಎಷ್ಟು ಕೋಟಿ ಕೊಡೋಕ್ಕಾಗತ್ತೆ? ಇವತ್ತು ಬಡಾವಣೆಗಳು ನಿರ್ಮಾಣ ಮಾಡ್ತಾರೆ JSS ಅವರು, BJS ಅವರು ಬಡಾವಣೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ ಅವರು ಬಡಾವಣೆಗಳು ನಿರ್ಮಾಣ ಮಾಡಿ ಅವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕಟ್ತಾವ್ರೆ. ಅಲ್ಪಸಂಖ್ಯಾತರು ಅವರು ಬಡಾವಣೆಗಳು ನಿರ್ಮಾಣ ಮಾಡಿ ಅವ್ರೂ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆ ತೊಗೊತಾರೆ. ಟ್ಯಾಕ್ಸ್ ಕಟ್ಟೋರು ಯಾರು ಅದಕ್ಕೆ? ಅವ್ರೇನು ಟ್ಯಾಕ್ಸ್ ಕಟ್ತಾರಾ? ಅನುದಾನ ಕೊಡೋದೇ ಇಲ್ವ ಅವ್ರಿಗೆ? ಅನುದಾನ ಇಲ್ದಿರ ನೀವು ಅವ್ರ ಮಠಗಳು ಅಷ್ಟು ದೊಡ್ಡ ಮಠ ಬೆಳೆಯೋಕ್ಕಾಗತ್ತಾ? ಜನ ಕೊಡೋ ದುಡ್ಡೆಲ್ಲ ದೊಡ್ಡ ದೊಡ್ಡ ಮಠ ಮಾಡೋಕ್ಕಾಗುತ್ತಾ? ಅಷ್ಟು ವಿದ್ಯಾಸಂಸ್ಥೆಗಳು ಮಾಡೋಕ್ಕಾಗತ್ತಾ? ಬೆರಳಿಕೆ ಸಂಸ್ಥೆಗಳ ಬಗ್ಗೆ ಹೇಳಿದ್ರೆ ನೀವು ಸಿದ್ಧಗಂಗಾ ಸರ್, ನಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ ಸರ್, ಅವರಲ್ಲಿ ಶ್ರೀಮಂತರು, ಆಯಿಲ್ ಕಂಪ್ನಿಗಳು, ಟ್ರೇಡರ್ಸ್ಗಳು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳಿದ್ದಾರೆ. ಅವರು ಕೊಡ್ಬೋದೇನೋ, ನೀವು ಹೇಳೋ ಥರ ಕೊಡ್ಬೋದೇನೋ. ನಮ್ಮಲ್ಲಿ ಬಡವರು ಸರ್ ನಮ್ಮನ್ನು ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರ ನಾವು ಕೇಳ್ಕೊತಾ ಇರೋದು ಏನಂದರೆ, ನಮ್ಮನ್ನು ಅಭಿವೃದ್ಧಿ ಮಾಡಿ ಸ್ವಾಮಿ, ನಮ್ಮ ಜಾತಿನ ಅಭಿವೃದ್ಧಿ ಮಾಡಿ ಸ್ವಾಮಿ. ನಮಗೇನು ನೀವು ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ನಮ್ಮ ಹೊಟ್ಟೆ ತುಂಬಲ್ಲ, ಅಮರ ಶಿಲ್ಪಿ ಜಕಣಾಚಾರ್ಯ ಸಂಸ್ಕರಣದಲ್ಲಿ ನಮಗೇನು ಹೊಟ್ಟೆ ತುಂಬಲ್ಲ. ನಿಗಮ ಮಾಡಿದರೆ ಅದಕ್ಕಾರ ಹೊಟ್ಟೆ ತುಂಬಿಸಿ ಸ್ವಾಮಿ ಅಂದರೆ ಅದು ಮಾಡಲ್ಲ. ನಾವು ಯಾರನ್ನು ಕೇಳ್ಬೇಕು ಸ್ವಾಮಿ? ಸೊ ಒಟ್ಟಾರೆ ಅಲ್ಪ ತೃಪ್ತಿಯಲ್ಲಿ ಸಮಾಜ, ನಾವು ಅಲ್ಪ ತೃಪ್ತಿಯಲ್ಲಿದ್ದೀವಿ ಸ್ವಾಮಿ. ಇದು ಒಪ್ಕೊಳ್ಬೇಕಾಗಿರೋ ಮಾತು. ನಾವು ತೃಪ್ತಿಯಲ್ಲಿದ್ದೀವಿ. ಬಟ್ ಇದೆಲ್ಲದರ ಮಧ್ಯೆ ಈಗ ನೀವು ಸರ್ಕಾರಕ್ಕಾಗಿರ್ಬೋದು ಅಥವಾ ಈ ವಿರೋಧ ಪಕ್ಷಕ್ಕಾಗಿರ್ಬೋದು, ನೀವು ಬಿಸಿ ಮುಟ್ಟಿಸೋಕ್ಕೆ ನಿಮ್ಮ ಸಂಘಟನೆಯಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅಂದರೆ ಚುನಾವಣೆ ಬಂದಾಗ ಯಾರು ನಿಮ್ಮ ಅಭಿವೃದ್ಧಿಗೆ ಅಥವಾ ನಿಮ್ಮ ಸಮುದಾಯಕ್ಕೆ ಶ್ರೇಯಾಭಿವೃದ್ಧಿಗೆ ಶ್ರಮಿಸ್ತಾರೋ ಅಂಥವ್ರಿಗೆ ನೀವು ಮತದಾನ ಮಾಡ್ಬೋದು, ಅಂಥವ್ರಿಗೆ ನೀವು ಇದು ಮಾಡ್ಬೋದಲ್ಲ ಸ್ವಾಮಿ. ಗೆಲ್ಲೋವರೆಗೂ ಪ್ರತಿಯೊಬ್ಬರು ಹೇಳೋದು ಅದೇ ಸ್ವಾಮಿ. ಗೆಲ್ಲೋವರೆಗೂ ನಾವು ನಿಮ್ಮ ಸಮಾಜನ ಮೇಲೆ ಕೆತ್ಕೊಂಡು ಹೋಗ್ತೀವಿ, ನಿಮ್ಮ ಸಮಾಜಕ್ಕೆ ಏನು ಬೇಕೋ ಅನುಕೂಲಗಳು ಕೊಡ್ತೀವಿ, ನಿಮ್ಮ ಸಮಾಜಕ್ಕೆ ಏನು ಬೇಕೋ ಮಾಡ್ತೀವಿ ಅಂತಾರೆ ಸ್ವಾಮಿ. ನಾವು ಅವ್ರು ನಂಬ್ಕೊಂಡೇ ಓಟ್ ಹಾಕ್ತೀವಿ ಸ್ವಾಮಿ. ಓಟ್ ಹಾಕಿದ್ಮೇಲೆ ನಮ್ಮನ್ನು ಗಮನನೇ ಹರಿಸಲ್ಲ. ಇನ್ನು ನಮ್ಮನ್ನು ಒಬ್ಬರನ್ನೇ ಗಮನ ಹರಿಸಲ್ಲ ಅಂತ ತಿಳ್ಕೊಬೇಡಿ. 108 ಜಾತಿನೂ ಗಮನ ಹರಿಸಲ್ಲ, 108 ಜಾತಿನೂ ಗಮನ ಹರಿಸಲ್ಲ. ಯಾರೋ ಪುಣ್ಯಾತ್ಮರು ಒಬ್ಬೊಬ್ಬರು ಇದ್ದಾರೆ, ರಾಮಲಿಂಗಾರೆಡ್ಡಿ ಅಂತವರು, ಸತೀಶ್ ರೆಡ್ಡಿ ಅಂತವರು. ಅಂಥವ್ರು ಏನೋ ಒಂದು ಮನೆ ಬಾಗಿಲಿಗೆ ಹೋದರೆ, ಆಯ್ತಪ್ಪ ನನ್ನ ಕೈಲಿ ಏನಿದೆ ನಾನು ಮಾಡ್ಕೊಡ್ತೀನಪ್ಪ ಅಂತ ಸ್ವಲ್ಪ ಮಾಡೋಂಥ ಮಿನಿಸ್ಟ್ರುಗಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಶೋಕ್ ಅವ್ರು ಮಾಡ್ತಾರೆ, ಅಶ್ವಥ್ ನಾರಾಯಣವ್ರು ಮಾಡ್ತಾರೆ, BJPಯಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯವ್ರು ಮಾಡ್ತಾರೆ, ಕಾಂಗ್ರೆಸ್ಸಲ್ಲಿ ನಮ್ಮ ಕೃಷ್ಣಪ್ಪ ಅವ್ರು, ಲೇಔಟ್ ಕೃಷ್ಣಪ್ಪ ಅವ್ರು ಮಾಡ್ತಾರೆ, ಆಮೇಲೆ ನಮ್ಮ ಸೋಮಣ್ಣವ್ರು ಮಾಡ್ತಾರೆ. ನಮ್ಮ ಜನಾಂಗಕ್ಕೆ ಕೆಲವ್ರು ಮಾಡ್ತಾರೆ ಸರ್, ಕೆಲವ್ರು ನಮ್ಮ ಜನಾಂಗನ ಗುರುತಿಸೋದೇ ಇಲ್ಲ, ತಲೆನೂ ಕೆಡ್ಸ್ಕೊಳಲ್ಲ. ನಾನು ಹೇಳೋದು ಇಷ್ಟೇ ಸರ್, ನಮ್ಮ ಜನಾಂಗ ಜೊತೆಗೆ ಹಿಂದುಳಿದ ವರ್ಗದ ಎಲ್ಲ ಜನಾಂಗನೂ ಸರ್ಕಾರ ಗುರುತಿಸ್ಬೇಕು, ಎಲ್ಲರಿಗೂ ಅನುಕೂಲ ಕೊಡಬೇಕು. ಎಲ್ರಿಗೂ ರಾಜಕೀಯ ಸ್ಥಾನಮಾನಗಳನ್ನ ಕೊಟ್ಟರೆ ಈ ಸಮಾಜ, ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರನ್ನು ಬಿಟ್ಟರೆ, ಅವ್ರನ್ನ ಓಲೈಸೋದು ಬಿಟ್ಟರೆ ಬೇರೆ ಯಾರನ್ನೂ ಓಲೈಸ್ತಾ ಇಲ್ಲ. ದಯಮಾಡಿ ಅದನ್ನು ಬಿಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ತಲೆಗೆ ಹಾಕೋಬೇಕು. ನೋಡಪ್ಪ, ಇವ್ರನ್ನೇ ನಾವು ಓಲೈಸ್ಕೊಂಡು ಹೋದರೆ ಮುಂದಿನ ದಿನ ಚುನಾವಣೆಗೆ ನಮ್ಗೆ ತೊಂದರೆ ಆಗುತ್ತೆ, ಎಲ್ಲರನ್ನೂ ನಾವು ಓಲೈಸ್ಕೊಂಡು ಹೋಗೋಣ ಅನ್ನೋ ಭಾವನೆ ಅವ್ರು ಬೆಳೆಸ್ಕೋಬೇಕು. ಇಲ್ಲ, ಅವರು ನೇರವಾಗಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಇಲ್ಲ ರೀ ಅಲ್ಪಸಂಖ್ಯಾತೆ ಭಾಳ ಒಳ್ಳೆಯವರು, ಭಾಳ ಇವರು ಹಿಂದೂ ಧರ್ಮದವರು ಕೊಳೆಗಳು ಅಂತಾರೆ. ಇದೆಲ್ಲ ನಮಗೆ ಕೇಳಲಿಕ್ಕೆ ಬೇಜಾರಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಇವತ್ತಿರ್ಬೋದು ಅವರು, ಇನ್ನು ಮುಂದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಯಾವುದೂ ಶಾಶ್ವತ ಇಲ್ಲ. ಅದರಿಂದ
ಈ ಜನಾಂಗಕ್ಕೆ, ಈ ರಾಜ್ಯಕ್ಕೆ, ಈ ಮಹಾರಾಜರು ಏನು ಮಾಡಿದ್ರು, ಮೈಸೂರು ಮಹಾರಾಜರು ಅಂಥ ಯೋಚನೆಗಳನ್ನ ಮಾಡಬೇಕೇ ಹೊರ್ತು ಇವರು ಬರೀ ಗ್ಯಾರಂಟಿಗಳು, ಬಿಟ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಮಗೆ ಮತ ಹಾಕ್ತಾರೆ ಅನ್ನೋದು ಮಾತ್ರ ನಿಜವಾಗಿ ಮುಂದಿನಗಳಲ್ಲಿ ಇವರು ನಂಬಬಾರ್ದು. ಜನ ಈಗ ರೋಸ್ ಹೋಗಿದ್ದಾರೆ, ಮುಂದಿನ ದಿನಗಳಲ್ಲಿ ನಂಬುದಿರ. ಏನು ಮಾಡಬೇಕು ಅದನ್ನು ಮಾಡಲಿ ಅಂತ ನನ್ನ ಭಾವನೆ ಸರ್. ಕೆವಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ 24ನೇ ವರ್ಷದ ಅದ್ದೂರಿ ನಂದಿನಿ ಹಾಗೂ ನವರಾತ್ರಿ ಉತ್ಸವಕ್ಕೆ ಸಮಸ್ತ ಜನತೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬನ್ನಿ, 9 ದಿನಗಳ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ಣು ತುಂಬಿಕೊಳ್ಳೋಣ. ಇದೇ ತಿಂಗಳು 23ರಿಂದ ಅಕ್ಟೋಬರ್ 2ರವರೆಗೆ, ಅಂದರೆ 9 ದಿನಗಳ ಕಾಲ ಸಾಕಷ್ಟು ಹೆಸರಾಂತ ಕಲಾ ತಂಡಗಳಿಂದ ವಿವಿಧವಾದ ಕಾರ್ಯಕ್ರಮಗಳು, ನಗೆ ಹಬ್ಬ, ನೃತ್ಯ, ಸಂಗೀತ, ಸಾಕಷ್ಟು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮೈಸೂರು ದಸರಾ ವೈಭವದಂತೆ ನಮ್ಮ ನಂದಿನಿ ಬಡಾವಣೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈಗ ಸರ್ಕಾರನ ದೂರದಾಗಲಿ, CM ಅವ್ರ ದೂರದಾಗಲಿಕ್ಕಿಂತ ಇಲ್ಲಿ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲ ಬರ್ತಿತ್ತ ಅಂತ. ಸರ್, ಇವತ್ತು ಗಲಾಟೆ ಮಾಡ್ತಾರೋದು ಯಾರು ಸರ್? ಮದ್ದೂರಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಇವಾಗ ಬೆಳಗಾಮಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ನಿಮಗೆ ಹುಬ್ಳಿಯಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಚಿಕ್ಕಮಂಗ್ಳೂರಲ್ಲಿ ಗಲಾಟೆ ಮಾಡಿದವ್ರು ಯಾರು ಸರ್? ಇವ್ರನ್ನೆಲ್ಲ ದಿನ ಬೆಳಗ್ಗೆ ಆದರೆ ವಿರೋಧ ಪಕ್ಷದವ್ರಿಗೆ ಇನ್ನೇನು ಕೆಲಸ ಇಲ್ಲ ಸರ್. ಬರೀ ನಾವು ಅಲ್ಲಿ ಗಲಾಟೆ ಮಾಡೋದು, ಅದಕ್ಕೆ ನಾವು ಹೋಗಿ ಪ್ರೊಟೆಕ್ಟ್ ಮಾಡೋದು. ನಮ್ಗೆ ಈ ಥರ ಮಾಡಿಟ್ಬಿಟ್ರು ಗೌರ್ಮೆಂಟು ಸರಿಸಮಾನವಾಗಿ ಎಲ್ಲ ನೋಡಿದರೆ ವಿರೋಧ ಪಕ್ಷದವರು ತಪ್ಪು ಮಾಡಿದಾಗ ಮಾತ್ರ ಕೇಳ್ಬೋದು ಸರ್. ತಪ್ಪು ಮಾಡಿದ್ರೆ ಹೋದರೆ ನೀವು ಆಡಳಿತ ಪಕ್ಷನ ಕೇಳೋಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದಾಗ ಇವಾಗ ತಪ್ಪು ಮಾಡಿದ್ರು ಅಲ್ಲಿ ನಾವು ಹೋಗಿ ನಿಂತ್ಕೊಂಡ್ವಿ, ಅಲ್ಲಿ ತಪ್ಪು ಮಾಡಿದ್ರು ಬೆಳಗಾಮಲ್ಲಿ ನಿಂತ್ಕೊಂಡ್ವಿ. ಈಗ ಸಂಗಮೇಶ್ವರ್ ಏನು ಹೇಳಿದ್ರು ಸರ್? ಮುಂದಿನ ಜನ್ಮದಲ್ಲಿ ನಾನು ಹೊರಟೋಗ್ತೀನಿ ಇಸ್ಲಾಮಿಕ್ ಧರ್ಮಕ್ಕೆ, ಮತ್ತು ನಾನು ಇಸ್ಲಾಮಿಕಲ್ಲಿ ಹುಡ್ತೀನಿ ಅಂದರು. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ರು ಸರ್? ನಮ್ಮ ಮುಂದಿನ ಜನ್ಮ ಇದೆ, ನನಗೆ ಇಸ್ಲಾಮಿಕ್ ಧರ್ಮದಲ್ಲಿ ಹುಡ್ತೀನಿ ಅಂದರು. ದೇವೇಗೌಡರು ಅದೇ ಥರ ಹೇಳಿದ್ರು. ಇವ್ರು ಹಂಗೆ ಹೇಳೋರೆಲ್ಲ ಅವಾಗ ಹೋಗೋ ಬದಲು ಇವಾಗಲೇ ಹೊರಟೋಗ್ಲಿ ಅಂತ ನಮ್ಮ ಇಡೀ ರಾಜ್ಯದೊಂದು ಕನಸಿದೆ ಸರ್. ಅವತ್ತು ಹೋಗ್ತೀನಿ ಅನ್ನೋ ಬದಲು ಇವತ್ತೇ ಹೋಗಿ ಸೇರ್ಕೊಂಬಿಟ್ರೆ ನಮ್ಗೆ ಆ ಸ್ಥಾನ ಆದರೂ ನಮ್ಗೆ ಖಾಲಿ ಆಗುತ್ತೆ ಅಂತ ಒಂದು ಆಸೆ ಸರ್. ಅಲ್ಲ, BJP ಅವರು ಬರೀ ಕೋಮುವಾದ ಸೃಷ್ಟಿ ಮಾಡಿದ್ರೆ ನೀವು ಕೋಮುವಾದ ಕಲಿಸಿದ್ದೀರ. ಒಳ್ಳೆ ಕೆಲಸ. ಇಸ್ಲಾಮಿಕ್ ಧರ್ಮನ ಓಲೈಸ್ಕೊಳೋದು ಮೊದಲು ಬಿಡಿ, ಬಿಡಿ. ನೀವು ಮೊನ್ನೆ ಮಾಡಿದ್ರಿ ಯಾವುದೋ ಮುಸಲ್ಮಾನರದು ಆ ಕಾರ್ಯಕ್ರಮ ಮಾಡಿದ್ರಿ, ನಾವೇನಾದರೂ ತೊಂದರೆ ಕೊಟ್ವಾ? ನೀವು DG ಹಾಕ್ಕೊಂಡೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋದ್ರಲ್ಲ, ಯಾರಾದರೂ ಒಂದು ಕಲ್ಲು ಹೊಡೆದ್ರ? ನಾವು ಗಣೇಶನ ಕುಂಡಿಸಿದಾಗ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಮಸೀದಿ ಮುಂದೆ ಬರಬಾರ್ದು ಅಂತ ಕಾನೂನೇನು? ನಾವೇನಾದರೂ ಪಾಕಿಸ್ತಾನದಲ್ಲಿದ್ದೀವ? ಅಲ್ಲ, ಅದಕ್ಕಂತಾನೆ ಸರ್ಕಾರ ಅರೆಸ್ಟ್ ಮಾಡಿದೆಯಲ್ಲ, ತಪ್ಪು ಮಾಡೋದು ಅರೆಸ್ಟ್ ಮಾಡಿದೆಯಲ್ಲ ಸರ್. ಮಾಡ್ತೀರಾ, ಇನ್ನೊಂದು ತಿಂಗಳಿಗೆ ಬಿಟ್ಟು ಕಳಿಸ್ತೀರಾ? DG ಹಳ್ಳಿ KG ಹಳ್ಳಿಯಲ್ಲಿ ಆಗಿದ್ದೇನು ಸರ್? ನಿಮಗೆ ಮಾಡಿದ್ದು ಎಷ್ಟು ಜನಕ್ಕೆ ಕೊಟ್ಟರು ಸರ್? 6000 ಜನ ಹೋಗಿ ಗಲಾಟೆ ಮಾಡಿ ಬೆಂಕಿ ಇಕ್ಕಿದ್ರು ಮಿನಿಸ್ಟ್ರ್ ಮನೆಗೆ. ಶಿಕ್ಷೆ ಕೊಟ್ಟಿದ್ದು ಎಷ್ಟು ಜನ ಸರ್? 4 ಜನಕ್ಕೆ. ಆ 4 ಜನ 3 ತಿಂಗಳು ವಾಪಸ್ ಬರ್ತಾರೆ ಮನೆಗೆ. ಅವ್ರಿಗೆ ಬಲ ಇದೆ, ಸರ್ಕಾರ ಅವ್ರ ಸಪೋರ್ಟ್ ಇದೆ. ನಾವೇನಾದರೂ ಗಲಾಟೆ ಮಾಡಿದೆ, ಹಿಂದೂ ಧರ್ಮದವ್ರು ಗಲಾಟೆಯಲ್ಲಿ ನೋಡಿ, ನಾವು 500 ಜನ ಹೆಂಗಸರಿಗೆ ಕೇಸ್ ಬುಕ್ ಮಾಡಿದ್ದಾರೆ ಮದ್ದೂರಲ್ಲಿ. ಯಾವುದಕ್ಕೋಸ್ಕರ ಮಾಡಿದ್ರು ಬುಕ್? ನಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ತಾನೆ ಸರ್ ನಾವು ಗಲಾಟೆ ಮಾಡಿದ್ದು. ಅವ್ರು ಕಲ್ಲು ಹೊಡೆದ್ರು ಅಂತೇಳಿ ಇವ್ರು ಗಲಾಟೆ ಮಾಡಿದ್ರು. 500 ಜನ ಕೇಸ್ ಬುಕ್ ಮಾಡಿದ್ದೀನಿ. ಬಿಡಿಸ್ಕೊಂಬರೋರು 500 ಜನ ಲಾಯರ್ಗಳನ್ನ ಇಡಬೇಕು ನಾವು. ಅಲ್ಲ, ಹಾಗಾದ್ರೆ ಅವ್ರು ಹೇಳೋದು ಹಿಂದೂ ಧರ್ಮನ BJP ಅವರು ಗುತ್ತಿಗೆ ಪಡೆದಿದ್ದಾರಾ ಅಂತ ಹೇಳ್ತಾರೆ. ಹಿಂದೂ ಧರ್ಮನ ಯಾರೂ ಗುತ್ತಿಗೆ ಪಡೆದಿಲ್ಲ. ನಮ್ಮ ಹಿಂದೂಗಳಿಗೆ ಬಲ ಕೊಡಬೇಕೇ ಹೊರತು ಇಸ್ಲಾಮಿಕ್ ಅವ್ರಿಗೆ ಯಾಕೆ ಬಲ ಕೊಡ್ತಾರೆ? ಇಷ್ಟು ಗಲಾಟೆ ಆಗೋ ಕಾರಣ ಏನು? ಯಾರು ಇವರೇ ಧರ್ಮಸ್ಥಳದ ಗಲಾಟೆ ನಡೀತಾ ಇದೆ, ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಕಾರ್ಗಳಲ್ಲಿ. ನಾವು ಇಲ್ಲಿ ಒಂದು 15-20 ಕಲ್ಲು ಹೊಡಿಸ್ಬಿಟ್ರೆ ಇಲ್ಲಿ ಡೈವರ್ಟ್ ಆಗೋಗ್ಬಿಡ್ಲಿ ಅಂತನಾ ಅರ್ಥ ನಿಮ್ಮದು? ಅಲ್ಲ, ಅವ್ರು ಹೇಳೋದು ಭಾರತದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಕೊಡಲಿ ಸರ್. ನಾವು ಹೇಳೋದು ಇಷ್ಟೇ ಸರ್, ನಮ್ಮ ಭಾರತೀಯ ಜನತಾ ಪಕ್ಷ ಇಸ್ಲಾಮಿಕ್ ಧರ್ಮಕ್ಕೆ ಏನು ವಿರೋಧ ಇಲ್ಲ ಸರ್, ನಿಜವಾಗಿ ವಿರೋಧ ಇಲ್ಲ ಸರ್. ನಾವು ಕೊಟ್ಟಷ್ಟು ಅನುಕೂಲಗಳು ಇಸ್ಲಾಮಿಕ್ ಧರ್ಮಕ್ಕೆ, ಇಸ್ಲಾಮಿಕ್ ಅವ್ರಿಗೆ ಯಾರೂ ಕೊಡಲಿಲ್ಲ ಸರ್. ನಮ್ಮ ಯಡಿಯೂರಪ್ಪನವರು ಭಾಳಷ್ಟು ಅನುಕೂಲ ಮಾಡಿಕೊಟ್ಟವ್ರು ಸರ್. ಸುಮಾರು 100 ಕೋಟಿ ರೂಪಾಯಿವರೆಗೂ ಕೊಟ್ಟವ್ರು ಸರ್. ಅಲ್ಲಿ ಮಸೀದಿ ಕಟ್ಕೊಳ್ಳಿಕ್ಕೆ ಶಿವಾಜಿನಗರದಲ್ಲಿ ಭಾಳಷ್ಟು ಅನುಕೂಲ ಕೊಟ್ಟರು ನಮ್ಮವರೇ ಸರ್. ಮಕ್ಕಾ ಮದೀನಾ ಕಳಿಸಿರೋದು ನಮ್ಮ ಭಾರತೀಯ ಜನತಾ ಪಕ್ಷದಿಂದನೇ ಸರ್. ಹಜ್ ಯಾತ್ರೆ. ಹಾಂ, ನಮ್ಮ ಮೋದಿಯವರು ಯಾರು ಇದುವರೆಗೂ ನಮ್ಮ ಮೋದಿಯವರು ಯಾವುದೇ ಒಂದು ಇಸ್ಲಾಮಿಕ್ ಧರ್ಮದ ಬಗ್ಗೆ ಶಕಾರ ಎತ್ತಿಲ್ಲ ಸರ್. ಅವ್ರು ಯಾರನ್ನೂ ಇದುವರೆಗೂ ವಿರೋಧ ಮಾಡ್ಕೊಂಡಿಲ್ಲ ಸರ್. 140 ಕೋಟಿ ಜನನೂ ನನ್ನ ಜನ ಸೆಪ್ಟೆಂಬರ್ 17ನೇ ತಾರೀಕು ಹುಟ್ಟಿದ್ದಾರೆ ಸರ್. ನಮ್ಮ ವಿಶ್ವಕರ್ಮ ಹುಟ್ಟಿರೋ ದಿನದಲ್ಲಿ ಹುಟ್ಟಿದ್ದಾರೆ. ಇಡೀ ಭಾರತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಾವು. ಭಾರತೀಯ ಜನತಾ ಪಕ್ಷದವ್ರು ಯಾರಿಗೂ ನಾವು ಕೆಟ್ಟವರಲ್ಲ, ನಾವು ಯಾರಿಗೂ ಕೆಡುಕು ಮಾಡೋಕ್ಕೆ ಹೋಗಲ್ಲ. ಕೆಡುಕು ಮಾಡೋರನ್ನ ಕೇಳ್ತೀವಿ ಸರ್ ನಾವು ಅಷ್ಟೇ. ಕೇಳೋದ್ರಲ್ಲಿ ನಮ್ಮ ಧರ್ಮ ಅಲ್ವಾ ಸರ್? ಅದು ಕೇಳಬೇಡ್ರಿ. ನಿಮ್ಗೇನು ಗುತ್ತಿಗೆ ಕೊಟ್ಟಿದ್ದೀವ? ಏನು ನೀವು ಒಬ್ಬರೇ ಹಿಂದೂ ಅಂದರೆ ನೀವು ಬರ್ರಿ ನಮ್ಮ ಜೊತೆಗೆ, ನಾವು ಬೇಡ ಅಂತೀವ? ಹೋಗ್ಲಿಯಪ್ಪ. 138 ಜನದಲ್ಲಿ 9 ಜನ ಇಸ್ಲಾಮಿಕ್ ಧರ್ಮದವರು MLA ಗಳಾಗವ್ರೆ. ಅವ್ರು ಯಾರೂ ಎತ್ತಲಿಲ್ಲ.
ಯಾರು ಜಮೀರ್ ಅಹಮದ್ ಖಾನ್ ಆಗಲಿ ಇನ್ನೊಬ್ಬನಾಗಲಿ ಯಾರೂ ಎತ್ತಿಲ್ಲ. 9 ಜನ ಇದ್ದಾರೆ. ಇನ್ನು ಉಳಿದಿರೋ ಅಂಥದ್ದು 130 ಜನ, 8 ಜನ ಬಿಡಿ, 130 ಜನ. ಒಬ್ಬರಾದರೂ ಮದ್ದೂರಲ್ಲಿ ಗಲಾಟೆ ಆಗಿದ್ದು ತಪ್ಪು ಅಂತ ಹೇಳಿದಾರ? ಚೆಲುವನಾರಾಯಣ ಸ್ವಾಮಿ ಹೇಳ್ತಾರೆ 3 ಕಲ್ಲು ಹೊಡೆದ್ರೆ ಯಾವ ದೊಡ್ಡ ಬಿಡ್ರಿ ಅಂತಾರೆ. ನಮ್ಮ ಮಹಾನುಭಾವ ಗೃಹ ಮಂತ್ರಿ ಆಗಿರೋಂಥ ಪರಮೇಶ್ ಜಿ ಅವರು ವರದಿ ಬರಲಿ ನೋಡೋಣ ಅಂತಾರೆ. ಸರ್ ನಾವು ಯಾರನ್ನ ಕೇಳೋದು ಸರ್? ನಮ್ಮ ಗಲಾಟೆಗಳನ್ನ ನಮ್ಮ ಮನೆ ನುಗ್ಗಿ ನಾಳೆ ಬೆಳಗ್ಗೆ ನಮ್ಮ ಹೆಣ್ಮಕ್ಳಿಗೆ ನಮಗೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಸರ್ ನೋಡಬೇಕು? ಸರ್ಕಾರ ತಾನೇ ಸರ್ ನೋಡಬೇಕು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಸರ್? ಅಲ್ಲ, BJPಯವರು ಮದ್ದೂರು ಗಲಾಟೆನ ಹೋಗಿ ಸಮುದಾಯದ ಜೊತೆ ಶಾಂತಿ ಸೌಹಾರ್ದ ಮಾಡೋದು ಬಿಟ್ಟು ಅಲ್ಲಿ ಕೋಮು ಸಂಘರ್ಷಕ್ಕೆ ದಾರಿ ಮಾಡ್ತೀರಿ ಸರ್. ನೀವು ಮೈಸೂರಲ್ಲಿ ಉದಯಗಿರಿಯಲ್ಲಿ ಬೆಂಕಿ ಇಕ್ಕಿದ್ರು ಸ್ಟೇಷನ್ಗೆ, ಡಿಸಿಗೆ ಕಲ್ಲು ಹೊಡೆದ್ರು, ಡಿಸಿ ಕಾರಕ್ಕೆ ಕಲ್ಲು ಹೊಡೆದ್ರು. ಏನು ಮಾಡಿದ್ರು ಸರ್? ಏನು ಮಾಡಿದ್ರು ಹೇಳಿ? ಹೋಗ್ಲಿ, ಹುಬ್ಳಿಯಲ್ಲಿ ಬೆಂಕಿ ಇಕ್ಕಿದ್ರಿ, ಸ್ಟೇಷನ್ ಕಲ್ಲಲ್ಲಿ ಹೊಡೆದ್ರಿ. ಏನು ಮಾಡಿದ್ರಿ ಹುಬ್ಳಿಯಲ್ಲಿ? DG ಹಳ್ಳಿ KG ಹಳ್ಳಿಯಲ್ಲಿ ಏನು ಮಾಡಿದ್ರಿ ಸರ್? ನೀವಾದರೂ 1, 2 ಆದರೆ ಸಹಿಸ್ಕೋಬೋದು ಸರ್. ಪ್ರತಿ ಸಲ ನಮಗೆ ನೀವು ತೊಂದರೆ ಕೊಡ್ತಾಯಿದ್ರೆ ನಾವು ಎಷ್ಟಂತ ಸಹಿಸ್ಕೊಳಕ್ಕಾಗತ್ತೆ ಹೇಳಿ? ಏನು ನಮಗೇನು ಬಲನೇ ಇಲ್ವೋ, ಇಲ್ಲ ನಾವೇನು ನಾಮರ್ದಗಳು ಅಂತ ತಿಳ್ಕೊಂಬಿಟ್ಟಾರೋ, ಇಲ್ಲ ಏನಂತಲೇ ಅರ್ಥ ಆಗೋಲ್ಲ. ಅವ್ರು ಏನು ಮಾಡಿದ್ರು ಅವ್ರು ಚಂದ, ನಾವೇನು ಮಾಡೋದು ಚಂದ ಇಲ್ಲ. ನಮಗೇನು ಗುತ್ತಿಗೆ ಕೊಡೋದು ಬೇಡ ಸರ್. ಹಿಂದೂ ಧರ್ಮ ನಮ್ಮ ಧರ್ಮನ ನಾವು ಕಾಪಾಡ್ಕೋತೀವಿ. ನಮ್ಮ ಧರ್ಮ ಅದು, ನಾವು ಕಾಪಾಡ್ಕೋತೀವಿ. ಗುತ್ತಿಗೆ ಕೊಡೋದೇನು ಬೇಡ. ಸರ್ಕಾರ ಗುತ್ತಿಗೆ ಕೊಡಿ ಅಂತ ನಾವು ಕೇಳಲೂ ಇಲ್ಲ. ನೀವೂ ಅದೇ ಜಾತಿಯಲ್ಲೇ ಹುಟ್ಟಿದ್ದೀರಾ, ಅದೇ ಧರ್ಮದಲ್ಲೇ ಹುಟ್ಟಿದ್ದೀರಾ. ನೀವು ಯೋಚನೆ ಮಾಡಿ, ಮಾತಾಡುವಾಗ ನೀವು ಹಿಡಿತವಾಗಿ ಮಾತಾಡಿ, ನೀವು ಹಿಡಿತವಾಗಿ ಹೇಳಿ. ಈ ರಾಜ್ಯದಲ್ಲಿರೋ 7,40,00,000 ಜನ ನನ್ನವರು ಅಂತ ಹೇಳಿ. ಇವು ನಮ್ಮ ಮೋದಿಯವ್ರು ಹೇಳ್ತಾ ಇಲ್ವೇ? 140 ಕೋಟಿ ಜನ ನಮ್ಮವರು ಅಂತ ಹೇಳ್ತಾ ಇಲ್ವಾ ಸರ್? ಅವರು ಹಿಂದೂ ಅಂತಲೇ DK ಶಿವಕುಮಾರ್ ಅವರು ಒಂದು RSS ಕಾರ್ಯಕ್ರಮದಲ್ಲಿ RSS ಗೀತೆಯನ್ನು ಹಾಡಿದ್ದಾರೆ. ಅದಕ್ಕೇನು ಹೇಳ್ತೀರಿ? ಅಲ್ಲ, ಈ ಗೀತೆ ಆಡೋದು ಹಿಂಗೆ ನೀವು ಇಷ್ಟಕ್ಕೆ ನೀವು ಸೀಮಿತ ಅಂತ ಹೇಳಿದ್ದವರು. ಅವ್ರು ಗೀತೆ ಆಡಲಿಲ್ಲ. ನೀವು ಇಷ್ಟಕ್ಕೆ RSS ಈ ಗೀತೆಗೆ ಸೀಮಿತ, ನೀವು ಈ ಗೀತೆ ಬಿಟ್ಟರೆ ನಿಮ್ಗೆ ಇನ್ನೇನು ಬರಲ್ಲ ಅಂತ ಅವ್ರು ಹೇಳಿದ್ದವರು. ಅವರೇನು ತಪ್ಪಾಗಿ ಹೇಳಿಲ್ಲ. ನೀವು ಇಷ್ಟೇ ಆಡೋದು, ಈ ಗೀತೆ ಬಿಟ್ಟರೆ ಬೇರೆ ಗೀತೆ ಬರಲ್ಲ ನಿಮಗೆ. ಇಷ್ಟಕ್ಕೆ ಪರಮೇಶ್ವರ್ ಅವರು ಕೂಡ ABVP ಕಾರ್ಯಕ್ರಮ, ಅದು ಒಂದು BJPಯ ಒಂದು ಯೂತ್ ಸಂಘಟನೆ ABVP, ಅಲ್ಲೂ ಹೋಗಿದ್ದಕ್ಕೂ ಕೂಡ ತರಹ ಬೇರೆ ಕಮೆಂಟ್ಗಳು ಬರ್ತಾ ಇದೆ. ಅದಕ್ಕೇನು ಹೇಳ್ತೀರಿ ನೀವು? ಸರ್, ಮುಂದಿನ ದಿನಗಳಲ್ಲಿ BJPಗೆ ನಮ್ಮ DK ಶಿವಕುಮಾರ್ ಅವರು ಬರ್ತಾರೆ ಅಂತ ನನ್ನೊಂದು ಅಭಿಲಾಷೆ ಸರ್, ಅಭಿಪ್ರಾಯ ಇದೆ ಸರ್. ಓಕೆ, ನವೆಂಬರ್ 15ನೇ ತಾರೀಕು ಒಳಗಡೆ ನಮ್ಮ ಸರ್ಕಾರ, BJP ಸರ್ಕಾರದಲ್ಲಿ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರು ಆಗ್ತಾರೆ ಅಂತ ನಮ್ಮದೊಂದು ಆಸೆ ಇಟ್ಕೊಂಡಿದ್ದೀವಿ. ಬರ್ತಾರೆ ಅಂತ ಒಂದು ಗ್ಯಾರಂಟಿನೂ ಇದೆ. ಅವರು ನಿಜವಾಗಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಅವರು CM ಆಗ್ತಾರೆ ಹೊರತು ಕಾಂಗ್ರೆಸ್ಸಲ್ಲಿ CM ಆಗಲ್ಲ ಸರ್. ಅವ್ರು ಕಾಂಗ್ರೆಸ್ಸಲ್ಲಿ ಆಗಕ್ಕೆ ಬಿಡೋದು ಇಲ್ಲ. BJPನೇ ಮನೆಯೊಂದು 3 ಬಾಗ್ಲಾಗಿದೆ ಅಲ್ರಿ, ನಿಮ್ಮಲ್ಲೇ 3 ಬಾಗಿಲು ಎಲ್ಲಾಗಿದೆ ಸರ್? ಬಾಯಿಗೆ ಬಂದಂಗೆ ಬೈದವ್ರನ್ನ ಶಿಕ್ಷೆ ಕೊಡ್ತೀವಿ ನಾವು. ನೀವು ಬಾಯಿದೆ ಅಂದ್ಬಿಟ್ಟು ಏನಂದರೆ ಅದು ಅಂದ್ಕೊಂಡು ಹೋಗ್ಬಿಟ್ರೆ ನಮ್ಮ ಪಕ್ಷನ ಯಾರಾದರೂ ಸರಿನೇ. ಎಸ್.ಟಿ. ಸೋಮಶೇಖರ್ ಇಲ್ಲಿ ಇದ್ಕೊಂಡು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಗೆದ್ದಿದ್ದೆಲ್ಲಿ? BJPಯಲ್ಲಿ ಮಾತಾಡ್ತಿದ್ದೇನ ಕಾಂಗ್ರೆಸ್ನ. ಅವ್ರು ನೋಡೋಷ್ಟು ದಿನ ನೋಡಿದ್ರು, ಅವ್ರಿಗೆ ಶಿಕ್ಷೆ ಕೊಟ್ಟರು. ನಮ್ಮ ಯತ್ನಾಳ್ ಸಾಹೇಬ್ರು ಏನು ಮಾಡಿದ್ರು? ಮನೆಯಲ್ಲೇ ಅವರೇ ನಮ್ಮನೇಲಿ ಊಟ ಮಾಡ್ತಾರೆ, ನಮ್ಮನೇಲಿ ಊಟ ಮಾಡ್ಕೊಂಡು ನಮ್ಮನ್ನೇ ಬೈತಾರೆ. ಹೀಗೆಲ್ಲ ಇರುವಾಗ ನಮಗೆ ಅಂತ ಒಂದು ಹೈಕಮಾಂಡ್ ಇದೆ. ಭಾರತ ದೇಶದಲ್ಲಿ ದೊಡ್ಡ ಒಂದು ಪಕ್ಷ ನಮ್ಮದು ಭಾರತೀಯ ಜನತಾ ಪಕ್ಷ ಬಂದು ದೊಡ್ಡ ಪಕ್ಷ. ಆ ಪಕ್ಷದಲ್ಲಿ ಯಾರಾದರೂ ಶಿಸ್ತು ತಪ್ಪಿದ್ರೆ, ಶಿಸ್ತು ಬಿಟ್ಟು ಹೋದರೆ ಅವ್ರು ಶಿಕ್ಷೆ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಈಗ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ BJPಯ ಸ್ಥಿತಿ ಏನಾಗಿದೆ? ಬರೀ ಪಕ್ಷ ಬಿಡೋದು, ಅವ್ರಿಗಿಷ್ಟ ಅದನ್ನ ಇಟ್ಕೊಳ್ಳೋದು, ಇಲ್ಲ ಅವ್ರದ್ದೇ ಆದ ಒಂದು ಹಿಂದೆ ಪಡೆ ಕಟ್ಕೊಳ್ಳೋದು, ಇದೆಲ್ಲ ಏನು ನಡೀತಾ? ಹಂಗಿದ್ದಿದ್ರೆ ಮದ್ದೂರಲ್ಲಿ ಅಷ್ಟೊಂದು ಜನ ಸೇರ್ತಾ ಇದ್ದಾರೆ ಸರ್. ಅವ್ರು ಒಂದೇ ಒಂದು ಪಡೆ ಕಟ್ಕೊಳಂಗಿದ್ದಿದ್ರೆ, ವಿಜೇಂದ್ರ ಅವರು ಒಂದೇ ಒಂದು ಪಡೆ ಕಟ್ಕೊಳಂಗಿದ್ದಿದ್ರೆ, ವಿಜೇಂದ್ರ ಅವರು ನೋಡಿ, ನಾನು ನಿನಗಿನ್ನ ಮುಂಚೆ ಇವಾಗ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಸಂಸ್ಥೆಯಲ್ಲೇ ಆಗಲಿ, ನೀವು ಮೊದಲಿಂದ ಕೆಲಸ ಮಾಡ್ತಾಯಿದ್ದೀರಾ. ಇವರು ಇವಾಗ ಬಂದು ನಿಮಗಿನ್ನ ಜಾಸ್ತಿಯಾಗಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಮೇಲೆ ನೀವು ದ್ವೇಷ ಸಾಧನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿಜೇಂದ್ರ ಯಡಿಯೂರಪ್ಪನವ್ರ ಮಗ ಅನ್ನೋದು ಒಂದು, ಎರಡನೇದು ಅವರೇ ಬೆಳಿಬೇಕಾ ಅನ್ನೋದು ಒಂದು, ಇನ್ಯಾರು ಇರಲಿಲ್ವ ನಮ್ಮನ್ನ ಯಾಕೆ ಮಾಡಲಿಲ್ಲ ಅವ್ರನ್ನೇ ಮಾಡ್ತಾರಲ್ಲ ಅಂತ ಒಂದು. ಈ 3 ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮವರು. ನಮ್ಮ ಕಾರ್ಯಕರ್ತರಲ್ಲಿ ಏನು ಅಂಥದ್ದೇನು ಗೊಂದಲಗಳಿಲ್ಲ. ಈ ಒಂದು ಲೀಡರ್ಸ್ಗಳಾಗಿ ದೊಡ್ಡ MLA ಪದವಿಗಳು, ಮಂತ್ರಿ ಪದವಿಗಳು ಯಾರು ಪಡ್ಕೊಂಡಿದ್ರೋ ಅವ್ರಿಗೆ ಇವಾಗಲೂ ಕೆಲವು ಅಸೂಯೆಗಳಿದೆ ಸರ್. ಅಸೂಯೆ ಇದೆ ಅಂತೇಳ್ಬಿಟ್ಟು ಚತುರನಾದಂಥವ್ರನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂಥವ್ರನ್ನ ತೊಂದರೆ ಕೊಡೋದಾಗಲಿ, ಅವ್ರನ್ನ ತೆಗೆಸಿ ಇಳಿಸೋದಾಗಲಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಈಗ ವಿಜೇಂದ್ರ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ಇಳಿಸಿ ಅಂತ ಇವರೆಲ್ಲ ಗಲಾಟೆ ಮಾಡ್ತಾರೆ. ಅವರು ಆಳೋ ಸರ್ಕಾರದ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರು DK ಅವ್ರ ಜೊತೆ
ಒಳ ಒಪ್ಪಂದ ರಾಜಕಾರಣ ಮಾಡ್ತಾ ಇದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಒಳ ಒಪ್ಪಂದ ಮಾಡ್ತಾನಂದಕ್ಕೆ ಅದಕ್ಕೇನಾದರೂ ಸಾಕ್ಷಿ ಆಧಾರಗಳಿರಬೇಕು. ನನಗೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ನಾನು ಏನು ಬೇಕಾದ್ರೂ ಬೈಯೋಕ್ಕಾಗಲ್ಲ. ನೀವು ಬಾಯಿ ಇದೆ ಅಂತ ಬೈದರೆ ನಿಮ್ಗೆ ಒಳಗಡೆ ಕೇಸ್ ಹಾಕ್ಬಿಟ್ಟು ಹೊರಗಡೆ ಹಾಕ್ಬಿಡ್ತಾರೆ.